ಘನತೆವೆತ್ತ ರಾಜ್ಯಪಾಲರ ಭಾಷಣ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ವಲಯದಿಂದಲೇ ರಾಜ್ಯಪಾಲರು ಬರೋದಿಲ್ಲ ಅನ್ನುವಂಥದ್ದು ಒಂದು ಸುದ್ದಿ ಹಬ್ಬಿಸಿದ್ರು. ಆದರೆ ಇವತ್ತು ರಾಜ್ಯಪಾಲರು ಬಂದಿದ್ದಾರೆ, ಭಾಷಣವನ್ನು ಮಂಡನೆ ಮಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ನಾಟಕೀಯ ತಿರುವನ್ನು ಮಾಡಲಿಕ್ಕಾಗಿ ಕಾಂಗ್ರೆಸ್ ಹೊರಟಿದೆ. ಅವರೇನೋ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಮಾಡಿದ್ದಾರೆ ಅಂತ. ಈಗಾಗಲೇ ನಾವು ಹೇಳಿದ್ದೇವೆ, ಪೂರ್ತಿ ಭಾಷಣ ಓದಬೇಕು ಅಂತೇಳಿ ಎಲ್ಲೂ ಇಲ್ಲ. ಅವರು ಮಂಡನೆ ಮಾಡಿ ಹೋಗಿದ್ದಾರೆ, ಮೊದಲನೇ 2 ಲೈನ್ಗಳನ್ನು ಓದಿದ್ದಾರೆ. ಅಂದರೆ ಅವ್ರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ಅಸೆಂಬ್ಲಿಯಲ್ಲಿ ಅವ್ರನ್ನ ತಡೆಗಟ್ಟುವಂಥ ಕೆಲಸ, ಅವ್ರ ಮೈ ಮೇಲೆ ಹಲ್ಲೆ ಮಾಡುವ ಹಂತಕ್ಕೂ ಕೂಡ ಕೆಲವು ಶಾಸಕರು ಹೋಗಿದ್ರು. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಸರ್ಕಾರದ ಸುಳ್ಳಿನ ಸರಮಾಲೆಯನ್ನು ಅದರಲ್ಲಿ ಬರೆದಿದ್ದಾರೆ. ರಾಜ್ಯಪಾಲರ ಮೂಲಕ ಅವ್ರ ಬಾಯಲ್ಲಿ ಆ ಸುಳ್ಳನ್ನು ಎಂಡಾರ್ಸ್ ಮಾಡಬೇಕು ಅಂತೇಳಿ ಹೇಳುವಂಥ ಏನು ಪ್ರಯತ್ನ ನಡೆದಿತ್ತು, ರಾಜ್ಯಪಾಲರು ಅದನ್ನು ಒಪ್ಪದೇನೆ ನನ್ನ ನಾಲ್ಗೆಯಲ್ಲಿ ಅದನ್ನು ಓದಬಾರ್ದು ಅಂತ ಹಾಗೆ ಇಟ್ಟು ಹೋಗಿದ್ದಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇವತ್ತು ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆಯನ್ನು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತನ್ನ ಹತಾಶೆಯಿಂದ, ಏಕೆಂದರೆ ಜನರಿಂದ ದೂರ ಆಗಿದೆ ಕೇವಲ 2.5 ವರ್ಷದಲ್ಲಿ. ಇವರು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಒಂದು ಸರ್ಕಾರ. ತನ್ನ ಸಾಧನೆಯನ್ನು ಹೇಳಬೇಕಾಗಿತ್ತು ರಾಜ್ಯಪಾಲರ ಭಾಷಣದಲ್ಲಿ. ಮುಂದಿನ ಅಭಿವೃದ್ಧಿಗಳು ಮತ್ತು ಒಂದು ರಾಜ್ಯದ ಆಡಳಿತದ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬಿಂಬಿಸಬೇಕಾಗಿತ್ತು. ಅದು ಯಾವುದನ್ನು ಕೂಡ ಹೇಳ್ದೇನೆ ನಿಸ್ಸಾರವಾಗಿರ್ತಕ್ಕಂಥ ಒಂದು ರಾಜ್ಯಪಾಲರ ಭಾಷಣವನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಂಜೂರು ಮಾಡಿ ರಾಜ್ಯಪಾಲರ ಮೂಲಕ ಮಂಡನೆ ಮಾಡಿಸಿದ್ದಾರೆ. ಖಂಡಿತವಾಗಿಯೂ ಇದೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ರಾಜ್ಯಪಾಲರ ಭಾಷಣದ ವರದಿ ಅಂತೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ ಈ ರಾಜ್ಯದ ಕಂಡಂಥ ಅತ್ಯಂತ ಒಂದು ಕೆಟ್ಟ ಸರ್ಕಾರ ಇದು ಕಾಂಗ್ರೆಸ್ಸಿನ ಸರ್ಕಾರ. ಸಂವಿಧಾನದ ಪೀಠ ಅದು ರಾಜ್ಯಪಾಲರು ಸ್ಥಾನ, ಅದಕ್ಕೆ ಅವಮಾನ ಮಾಡುವಂಥ, ಅಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಇವತ್ತೊಂದು ಕರಾಳ ದಿನ ರಾಜ್ಯದ ಇತಿಹಾಸದಲ್ಲಿ ಅಂತ ಹೇಳುವಂಥದ್ದು ಇವತ್ತು ಸಾಬೀತಾಗಿದೆ ಜನರ ಎದುರುಗಡೆ. ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಘನತೆವೆತ್ತ ರಾಜ್ಯಪಾಲರ ಭಾಷಣ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ವಲಯದಿಂದಲೇ ರಾಜ್ಯಪಾಲರು ಬರೋದಿಲ್ಲ ಅನ್ನುವಂಥದ್ದು ಒಂದು ಸುದ್ದಿ ಹಬ್ಬಿಸಿದ್ರು. ಆದರೆ ಇವತ್ತು ರಾಜ್ಯಪಾಲರು ಬಂದಿದ್ದಾರೆ, ಭಾಷಣವನ್ನು ಮಂಡನೆ ಮಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ನಾಟಕೀಯ ತಿರುವನ್ನು ಮಾಡಲಿಕ್ಕಾಗಿ ಕಾಂಗ್ರೆಸ್ ಹೊರಟಿದೆ. ಅವರೇನೋ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಮಾಡಿದ್ದಾರೆ ಅಂತ. ಈಗಾಗಲೇ ನಾವು ಹೇಳಿದ್ದೇವೆ, ಪೂರ್ತಿ ಭಾಷಣ ಓದಬೇಕು ಅಂತೇಳಿ ಎಲ್ಲೂ ಇಲ್ಲ. ಅವರು ಮಂಡನೆ ಮಾಡಿ ಹೋಗಿದ್ದಾರೆ, ಮೊದಲನೇ 2 ಲೈನ್ಗಳನ್ನು ಓದಿದ್ದಾರೆ. ಅಂದರೆ ಅವ್ರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ಅಸೆಂಬ್ಲಿಯಲ್ಲಿ ಅವ್ರನ್ನ ತಡೆಗಟ್ಟುವಂಥ ಕೆಲಸ, ಅವ್ರ ಮೈ ಮೇಲೆ ಹಲ್ಲೆ ಮಾಡುವ ಹಂತಕ್ಕೂ ಕೂಡ ಕೆಲವು ಶಾಸಕರು ಹೋಗಿದ್ರು. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಸರ್ಕಾರದ ಸುಳ್ಳಿನ ಸರಮಾಲೆಯನ್ನು ಅದರಲ್ಲಿ ಬರೆದಿದ್ದಾರೆ. ರಾಜ್ಯಪಾಲರ ಮೂಲಕ ಅವ್ರ ಬಾಯಲ್ಲಿ ಆ ಸುಳ್ಳನ್ನು ಎಂಡಾರ್ಸ್ ಮಾಡಬೇಕು ಅಂತೇಳಿ ಹೇಳುವಂಥ ಏನು ಪ್ರಯತ್ನ ನಡೆದಿತ್ತು, ರಾಜ್ಯಪಾಲರು ಅದನ್ನು ಒಪ್ಪದೇನೆ ನನ್ನ ನಾಲ್ಗೆಯಲ್ಲಿ ಅದನ್ನು ಓದಬಾರ್ದು ಅಂತ ಹಾಗೆ ಇಟ್ಟು ಹೋಗಿದ್ದಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇವತ್ತು ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆಯನ್ನು ನಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತನ್ನ ಹತಾಶೆಯಿಂದ, ಏಕೆಂದರೆ ಜನರಿಂದ ದೂರ ಆಗಿದೆ ಕೇವಲ 2.5 ವರ್ಷದಲ್ಲಿ. ಇವರು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಒಂದು ಸರ್ಕಾರ. ತನ್ನ ಸಾಧನೆಯನ್ನು ಹೇಳಬೇಕಾಗಿತ್ತು ರಾಜ್ಯಪಾಲರ ಭಾಷಣದಲ್ಲಿ. ಮುಂದಿನ ಅಭಿವೃದ್ಧಿಗಳು ಮತ್ತು ಒಂದು ರಾಜ್ಯದ ಆಡಳಿತದ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬಿಂಬಿಸಬೇಕಾಗಿತ್ತು. ಅದು ಯಾವುದನ್ನು ಕೂಡ ಹೇಳ್ದೇನೆ ನಿಸ್ಸಾರವಾಗಿರ್ತಕ್ಕಂಥ ಒಂದು ರಾಜ್ಯಪಾಲರ ಭಾಷಣವನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಂಜೂರು ಮಾಡಿ ರಾಜ್ಯಪಾಲರ ಮೂಲಕ ಮಂಡನೆ ಮಾಡಿಸಿದ್ದಾರೆ. ಖಂಡಿತವಾಗಿಯೂ ಇದೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ರಾಜ್ಯಪಾಲರ
ಭಾಷಣದ ವರದಿ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ ಈ ರಾಜ್ಯದ ಕಂಡಂಥ ಅತ್ಯಂತ ಒಂದು ಕೆಟ್ಟ ಸರ್ಕಾರ ಇದು ಕಾಂಗ್ರೆಸ್ಸಿನ ಸರ್ಕಾರ. ಸಂವಿಧಾನದ ಪೀಠ ಅದು ರಾಜ್ಯಪಾಲರು ಸ್ಥಾನ, ಅದಕ್ಕೆ ಅವಮಾನ ಮಾಡುವಂಥ ಅಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಇವತ್ತೊಂದು ಕರಾಳ ದಿನ ರಾಜ್ಯದ ಇತಿಹಾಸದಲ್ಲಿ ಅಂತ ಹೇಳುವಂಥದ್ದು ಇವತ್ತು ಸಾಬೀತಾಗಿದೆ ಜನರ ಎದುರುಗಡೆ. ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಘನತೆವೆತ್ತ ರಾಜ್ಯಪಾಲರ ಭಾಷಣ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ವಲಯದಿಂದಲೇ ರಾಜ್ಯಪಾಲರು ಬರೋದಿಲ್ಲ ಅನ್ನುವಂಥದ್ದು ಒಂದು ಸುದ್ದಿ ಹಬ್ಬಿಸಿದ್ರು. ಆದರೆ ಇವತ್ತು ರಾಜ್ಯಪಾಲರು ಬಂದಿದ್ದಾರೆ, ಭಾಷಣವನ್ನು ಮಂಡನೆ ಮಾಡಿ ಹೋಗಿದ್ದಾರೆ. ಈ ಕಾರ್ಯಕ್ರಮವನ್ನು ಒಂದು ನಾಟಕೀಯ ತಿರುವನ್ನು ಮಾಡಲಿಕ್ಕಾಗಿ ಕಾಂಗ್ರೆಸ್ ಹೊರಟಿದೆ. ಅವರೇನೋ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಮಾಡಿದ್ದಾರೆ ಅಂತ. ಈಗಾಗಲೇ ನಾವು ಹೇಳಿದ್ದೇವೆ, ಪೂರ್ತಿ ಭಾಷಣ ಓದಬೇಕು ಅಂತೇಳಿ ಹೇಳಿ ಎಲ್ಲೂ ಇಲ್ಲ. ಅವರು ಮಂಡನೆ ಮಾಡಿ ಹೋಗಿದ್ದಾರೆ, ಮೊದಲನೇ 2 ಲೈನ್ಗಳನ್ನು ಓದಿದ್ದಾರೆ. ಅಂದರೆ ಅವ್ರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತು ಅಸೆಂಬ್ಲಿಯಲ್ಲಿ ಅವ್ರನ್ನ ತಡೆಗಟ್ಟುವಂಥ ಕೆಲಸ, ಅವ್ರ ಮೈ ಮೇಲೆ ಹಲ್ಲೆ ಮಾಡುವ ಹಂತಕ್ಕೂ ಕೂಡ ಕೆಲವು ಶಾಸಕರು ಹೋಗಿದ್ರು. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಸರ್ಕಾರದ ಸುಳ್ಳಿನ ಸರಮಾಲೆಯನ್ನು ಅದರಲ್ಲಿ ಬರೆದಿದ್ದಾರೆ. ರಾಜ್ಯಪಾಲರ ಮೂಲಕ ಅವ್ರ ಬಾಯಲ್ಲಿ ಆ ಸುಳ್ಳನ್ನು ಎಂಡಾರ್ಸ್ ಮಾಡಬೇಕು ಅಂತೇಳಿ ಹೇಳುವಂಥ ಏನು ಪ್ರಯತ್ನ ನಡೆದಿತ್ತು, ರಾಜ್ಯಪಾಲರು ಅದನ್ನು ಒಪ್ಪದೇನೆ ನನ್ನ ನಾಲ್ಗೆಯಲ್ಲಿ ಅದನ್ನು ಓದಬಾರ್ದು ಅಂತ ಹಾಗೆ ಇಟ್ಟು ಹೋಗಿದ್ದಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇವತ್ತು ಸಂವಿಧಾನದ ವಿರೋಧಿಯಾಗಿರ್ತಕ್ಕಂಥ ನಡವಳಿಕೆಯನ್ನು ನಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ತನ್ನ ಹತಾಶೆಯಿಂದ, ಏಕೆಂದರೆ ಜನರಿಂದ ದೂರ ಆಗಿದೆ ಕೇವಲ 2.5 ವರ್ಷದಲ್ಲಿ. ಇವರು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಒಂದು ಸರ್ಕಾರ. ತನ್ನ ಸಾಧನೆಯನ್ನು ಹೇಳಬೇಕಾಗಿತ್ತು ರಾಜ್ಯಪಾಲರ ಭಾಷಣದಲ್ಲಿ. ಮುಂದಿನ ಅಭಿವೃದ್ಧಿಗಳು ಮತ್ತು ಒಂದು ರಾಜ್ಯದ ಆಡಳಿತದ ಬಗ್ಗೆ ಒಂದು ಪಕ್ಷಿನೋಟವನ್ನು ಬಿಂಬಿಸಬೇಕಾಗಿತ್ತು. ಅದು ಯಾವುದನ್ನು ಕೂಡ ಹೇಳ್ದೇನೆ ನಿಸ್ಸಾರವಾಗಿರ್ತಕ್ಕಂಥ ಒಂದು ರಾಜ್ಯಪಾಲರ ಭಾಷಣವನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಂಜೂರು ಮಾಡಿ ರಾಜ್ಯಪಾಲರ ಮೂಲಕ ಮಂಡನೆ ಮಾಡಿಸಿದ್ದಾರೆ. ಖಂಡಿತವಾಗಿಯೂ ಇದೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ರಾಜ್ಯಪಾಲರ ಭಾಷಣದ ವರದಿ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ ಈ ರಾಜ್ಯದ ಕಂಡಂಥ ಅತ್ಯಂತ ಒಂದು ಕೆಟ್ಟ ಸರ್ಕಾರ ಇದು ಕಾಂಗ್ರೆಸ್ಸಿನ ಸರ್ಕಾರ. ಸಂವಿಧಾನದ ಪೀಠ ಅದು ರಾಜ್ಯಪಾಲರು ಸ್ಥಾನ, ಅದಕ್ಕೆ ಅವಮಾನ ಮಾಡುವಂಥ ಅಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಇವತ್ತೊಂದು ಕರಾಳ ದಿನ ರಾಜ್ಯದ ಇತಿಹಾಸದಲ್ಲಿ ಅಂತ ಹೇಳುವಂಥದ್ದು ಇವತ್ತು ಸಾಬೀತಾಗಿದೆ ಜನರ ಎದುರುಗಡೆ. ಇಡೀ ರಾಜ್ಯ ತಲೆ ತಗ್ಗಿಸುವಂಥ ಒಂದು ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.